ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಹಾಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೂ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ ತಮಗೆಲ್ಲ ಒಂದು ತಿಳಿಯಬೇಕಾದಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಎಷ್ಟೋ ಜನ ಈ ಒಂದು ಮಾಘ ಮಾಸದಲ್ಲಿ ಬರತಕ್ಕಂಥ ಸಪ್ತಮಿಯ ವಿಚಾರವನ್ನು ಕೇಳಿದ್ದೀರ. ಹಾಗಾಗಿ ಆ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಎಂದು ಬರುತ್ತೆ, ಯಾವ ಕಾರಣಾಂತರವಾಗಿ ಅಂದಿನ ದಿನದಲ್ಲಿ ಏನು ಆಚರಣೆ ಮಾಡ್ತಾರೆ, ಮತ್ತು ಯಾವ ಒಂದು ವಸ್ತುಗಳನ್ನ ನಾವು ಒಂದು ಹಣ್ಣು ತರಕಾರಿ ಏನು ತಿನ್ನಬಾರ್ದು ಅನ್ನೋದಕ್ಕಂಥ ಮಾಹಿತಿನೂ ಕೂಡ ಈ ನನ್ನ ವಿಡಿಯೋಲ್ಲೇ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಯಾಕಂದರೆ ಈ ಕೊಡತಕ್ಕಂಥ ಮಾಹಿತಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ನೋಡಿ, ಮಾಘ ಮಾಸ ಎಂದು ಬರುತ್ತೆ? ಈ ಒಂದು ಜನವರಿಯ 2026ರಲ್ಲಿ ಅಂತ ನನ್ನ ಹಿಂದಿನ ವಿಡಿಯೋಲ್ಲೂ ತಿಳಿಸಿದ್ದೇನೆ. ನೋಡಿ, 19ನೇ ತಾರೀಕಿಂದ 1ನೇ ತಾರೀಕು ಗಂಟನ್ನು ಶುಕ್ಲ ಪಕ್ಷದ ಅಷ್ಟಮಿ ಅಂತ ಹೇಳಿದೆ. ಅಂದರೆ ಶುಕ್ಲ ಪಕ್ಷದ ಒಂದು ಮಾಸ ಬರುತ್ತೆ ಅಂತ ಹೇಳಿದ್ದೀನಿ. ಈ ಮಾಸ ಶುಕ್ಲ ಪಕ್ಷದ ಒಂದು ಮಾಘ ಮಾಸ ಅಂತ ಬರುತ್ತೆ. ಹಾಗಾಗಿ ಇದರಲ್ಲಿ ಸಪ್ತಮಿ ಯಾವಾಗ ಬರುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಈ ಸಪ್ತಮಿ ಎಂದು ಬರುತ್ತೋ ಅಂದೇ ರಥ ಸಪ್ತಮಿ. ಅಂದರೆ ಒಂದು ರವಿಯು ಒಂದು ಏನು ದೃಷ್ಟಿ ಅಂದರೆ ಅವರ ಒಂದು ಪವರ್ ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ತಮಗೆಲ್ಲ ತಿಳಿದಿರುವಂಥ ವಿಚಾರನೇ, ಒಂದು ಸೂರ್ಯನ ಶಾಖ ಏರಕ್ಕೆ ಶುರುವಾಗುತ್ತೆ. ಆ ಏರುವಂಥ ಸಮಯ ಎಂದು ಅಂದರೆ ಈ ರಥ ಸಪ್ತಮಿಯ ದಿನ. ಅಂದಿನ ದಿನದಿಂದ ತಮಗೆಲ್ಲ ತಿಳಿಬೇಕಾಗಿರೋದು ಏನಪ್ಪ ಅಂದರೆ ವಿಚಾರ, ಅಂದರೆ ನಮಗೆ ಈ ಸಮಯ ಎಂದಾಗುತ್ತೋ ಅಂದಿನ ದಿನದಿಂದ ಹಗಲು ಜಾಸ್ತಿ ಹೊತ್ತಿರುತ್ತೆ, ರಾತ್ರಿಯ ವೇಳೆ ಕಮ್ಮಿ ಇರುತ್ತೆ. ಅಂದರೆ ಚಳಿಗಾಲದಲ್ಲೆಲ್ಲ ಮುಂಚೆ ತಮಗೆಲ್ಲ ಗೊತ್ತಿರಬೇಕು, ಒಂದು ಹಗಲು ಒಂದು ಕಮ್ಮಿ ಇರ್ತಾಯಿತ್ತು, ರಾತ್ರಿ ಜಾಸ್ತಿ ಇರ್ತಾಯಿತ್ತು. ಆದರೆ ಹಿಂದಿನ ದಿನ ಅಂದರೆ ಒಂದು ರಥ ಸಪ್ತಮಿ ಒಂದು ಆಗಿದ ನಂತರದಿಂದನೇ ಹಗಲು ಜಾಸ್ತಿ ಇರುತ್ತೆ, ರಾತ್ರಿ ಕಮ್ಮಿ ಬರುತ್ತೆ. ಹಾಗಾಗಿ ಎಷ್ಟು ಸೂರ್ಯನ ಶಾಖ ಹೈ ಆಗ್ತಾ ಹೋಗುತ್ತೆ ಅಂದರೆ, ಈ ಬೇಸಿಗೆಯ ಕಾಲ ತಮಗೆಲ್ಲ ಗೊತ್ತಿರ್ಬೋದು. ಈ ಬೇಸಿಗೆಯ ಕಾಲದ ಪ್ರಭಾವಿತ ಹೇಗಿರುತ್ತೆ ಅನ್ನೋದು ತಮಗೆಲ್ಲ ತಿಳಿದಿರೋವಂಥ ವಿಚಾರನೇ. ಆದರೆ ಈ ರಥ ಸಪ್ತಮಿಯ ದಿನದಂದು ತಾವು ಒಂದು ಎಕ್ಕದ ಎಲೆಯನ್ನು ಕಿತ್ತಿಕೊಂಡು ಬಂದು ಒಂದು ತಲೆಭಾಗ, ಭುಜ, ಒಂದು ಪಾದ ಮತ್ತು ಒಂದು ಮಂಡಿ ಭಾಗದಲ್ಲಿ ಇಟ್ಟು ಸ್ನಾನವನ್ನು ಮಾಡೋತಕ್ಕಂಥ ಪದ್ಧತಿ ಎಷ್ಟೋ ಜನರಲ್ಲಿ ಇದೆ. ಹಾಗಾಗಿ ಅಂದಿನ ದಿನದಿಂದ ತಮಗೆ ಇರತಕ್ಕಂಥ ಹಣಕಾಸಿನ ತೊಂದರೆ ಹಾಗೂ ಗೌರವದ ತೊಂದರೆಗಳಾಗಿರ್ಬೋದು, ಹೆಸರು, ನೇಮು, ಫ್ರೇಮು ಅದೆಲ್ಲ ಬರುತ್ತೆ. ಆರೋಗ್ಯದಲ್ಲಿ ಯಾರಿಗೆ ತೊಂದರೆ ಇದೆಯೋ ಆ ಒಂದು ರಥ ಸಪ್ತಮಿ ಆಚರಣೆ ಮಾಡಿದೆ ಆದರೆ ಅದೆಲ್ಲ ದೂರ ಆಗುತ್ತೆ, ಒಂದು ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನತಕ್ಕಂಥ ವಿಚಾರ ಇದೆ. ಹಾಗಾಗಿ ಅದು ಯಾವ ದಿನ ಅನ್ನೋದು ತಿಳಿಸ್ತೆ. ಆದರೆ ಈ ಒಂದು ಜನವರಿ 2025ನೇ ತಾರೀಕು ಎಂದು ದಿನ ಅಂದರೆ 25ನೇ ತಾರೀಕು 1ನೇ ತಿಂಗಳು 2026 ಭಾನುವಾರ ರಥ ಸಪ್ತಮಿ. ಅಂದರೆ ಸಪ್ತಮಿ ಬರುತ್ತೆ, ರೇವತಿ ನಕ್ಷತ್ರವು ಅಂದು. ನೋಡಿ, ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ತಿಳ್ಕೊಳ್ಳಿ. ನಾನು ಈ ಒಂದು ಮಾಘ ಮಾಸದಲ್ಲಿ ಡೇಟ್ಸ್ ಅನ್ನೋದನ್ನ ಕೊಟ್ಟೆ ನನ್ನ ಹಿಂದಿನ ವಿಡಿಯೋಲಿ. ಈ ವಿಡಿಯೋ ತಮಗೆ ಇನ್ನೊಂದು ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದೀನಿ. ರಥ ಸಪ್ತಮಿಯ ದಿನಾನೂ ಕೂಡ ತಾವುಗಳು ಒಂದು ಗೃಹ ಪ್ರವೇಶವನ್ನು ಮಾಡಬಹುದು ಹಾಗೂ ಮೋಲ್ಡ್ ಅನ್ನೋದು ಬರುತ್ತೆ. ಹಾಗಾಗಿ ಇದಕ್ಕೆ ಮುಹೂರ್ತನ ಇಡುವಂಥ ವ್ಯಕ್ತಿಗಳು
ಸರಿಯಾದ ವ್ಯಕ್ತಿಗಳ ಕೈಯಲ್ಲಿ ನೀವು ಮುಹೂರ್ತ ಅನ್ನೋದು ಇಟ್ಸ್ಕೋಬೇಕಾಗತ್ತೆ. ಹಾಗೆ ತಮಗೇನಾದರಾದರೂ ಅಂದರೆ 64ನೇ ದ್ರೇಕಣ 24ನೇ ನವಂಶಾಧಿಪತಿ, ಇದು ನನ್ನ ಗುರುಗಳು ನಮಗೆ ತಿಳಿಸಿದಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ನೋಡಿ. ಈ ಅಧಿಪತಿಗಳು ಏನಾದರಾದರೂ ಯೋಗಕಾರಕ ಅವಯೋಗಿಕಾರಕ, ಯೋಗಕಾರಕ ಯಾರು, ಅವಯೋಗಿಕಾರಕ ಸಹಯೋಗಿಕಾರಕ, ಇಷ್ಟನ್ನೆಲ್ಲ ನಿಮ್ಗೇನಾದ್ರು ತಿಳಿದಿದ್ದೀರಾ ಅಂದರೆ ಆ ಒಂದು ಸಮಯ ವಿಚಾರ ಬರುತ್ತೆ. ಆ ಸಮಯ ಅಂದರೆ ಡೇಟ್ ಆಫ್ ಬರ್ತು ಸಮಯ ಎಲ್ಲ ನೀವು ಕೊಟ್ಟಿದ್ದಾರೆ. ಈ ಒಂದು ಯಾವ ಗ್ರಹವು ನಿಮಗೆ ಒಂದು ಆರೋಗ್ಯಕ್ಕೆ ಸಂಬಂಧ ಅಂದರೆ ಅನಾರೋಗ್ಯಕ್ಕೆ ಕಾರಕ ಆಗ್ತಾರೆ ಅನ್ನೋದು ತಾವು ತಿಳ್ಕೊಬೋದು, ಅಥವಾ ನಿಮ್ಗೆ ಅಲ್ಲಿಂದ ಕಷ್ಟ ಅನ್ನೋದು ಬರುತ್ತೆ ಅನ್ನೋದಕ್ಕಂಥ ವಿಚಾರವನ್ನು ತಿಳ್ಕೊಬೋದು. ತಮಗೇನಾದರಾದರೂ ಅವಯೋಗಿಕಾರಕ ಅಂದರೆ 24ನೇ ದ್ರೇಕಾಣನೋ 64ನೇ ನವಂಶಾಧಿಪತಿನೋ ಏನಾದರಾದರೂ ರವಿ ಗ್ರಹಣೆ ಆಗಿದ್ದೇ ಆದರೆ ಅಂದರೆ ಆ ರಥಸಪ್ತಮಿಯ ದಿನದಂದು ತಮಗೆ ಅನಾರೋಗ್ಯ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದ್ರ ಜೊತೆಯಲ್ಲಿ ರವಿಯ ದಶೆನೇ ಆಗಿರಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ನೀವು ಅಂದಿನ ದಿನ ಏನಾದರಾದರೂ ಕೆಂಪು ವಸ್ತ್ರ, ಕೆಂಪು ಒಂದು ಏನು ಅಡುಗೆಯಲ್ಲಿ ಕೆಂಪಿನ ಒಂದು ಬಣ್ಣ, ಈ ರೀತಿಯಲ್ಲಿ ಏನಾದರೂ ಗೋಧಿ ಈ ರೀತಿಯಲ್ಲಿ ಮಿಶ್ರಿತವಾದ ಒಂದು ಏನೇ ಒಂದು ಪದಾರ್ಥವನ್ನು ತಿಂದಿದೆ ಆದರೆ ತಾವು ಒಂದು ಅನಾರೋಗ್ಯಕ್ಕೆ ಕಾರಕರಾಗ್ತೀರ. ಅದು ಯಾವ ಭಾಗಕ್ಕೆ ಹೊಡೆಯುತ್ತಪ್ಪ ಅಂದರೆ ಹಾರ್ಟ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟದಂಥದ್ದು ರವಿಗ್ರಹ ಆಗ್ತಾರೆ. ಹಾಗಾಗಿ ಆ ಒಂದು ರವಿಯ ಗ್ರಹದಿಂದ ಒಂದು ಎದೆಗೆ ಸಂಬಂಧಪಟ್ಟದಂಥ ಕಾಯಿಲೆ ತಾವುಗಳು ಗುರಿ ಆಗಬಹುದು. ಹಾಗೂ ಮುಂದಿನ ವಿಚಾರ ಏನಪ್ಪ ಅಂದರೆ ನನಗೇನೋ ರವಿಯ ಗ್ರಹದಿಂದನೇ ಒಂದು ಪ್ರಭಾವಿತ ಏನೋ ಅಂದರೆ ತೊಂದರೆ ಅನ್ನೋದಿದೆ, ಅದರಿಂದ ನಾನು ಮುಕ್ತಿ ಆಗಬೇಕು ಆದರೆ ಇದು ಪೂರ್ಣ ಫಲವಲ್ಲ. ಅರೆ ನಿಮಗೆ ರವಿ ದರ್ಶನ ಇಲ್ಲ, ಏನೂ ಇಲ್ಲ, ಅರೆ ನೀವು ಬಚಾವಾಗಬೇಕು. ಏನು ಮಾಡ್ಕೋಬೇಕು ನೋಡಿ, ಪ್ರತಿ ವರ್ಷವೂ ರಥಸಪ್ತಮಿ ದಿನ ಇದೆ. ಹಾಗಾಗಿ ಒಂದು ಸೂರ್ಯನ ಒಂದು ಅಂದರೆ ದೊಂಬಲೂರು ಅನ್ನತಕ್ಕಂಥ ಜಾಗದಲ್ಲಿ ತಮಗೆ ಒಂದು ಏನು ರಥೋತ್ಸವ ಎಲ್ಲ ನಡೆಯುತ್ತೆ. ಅಲ್ಲಿ ಸೂರ್ಯ ಗ್ರಹದ ಒಂದು ದೇಗುಲನೂ ಇದೆ. ಹಾಗಾಗಿ ನೀವು ಅಲ್ಲೋಗಿ ಒಂದು ಸಂಕಲ್ಪನೋ ಏನಾದರೂ ಮಾಡ್ಬೋದು. ಹಾಗೂ ಯಾವುದೇ ಒಂದು ದೇವಾಲಯದಲ್ಲಿ ಒಂದು ಗೋಧಿಯ ಪಾಯಸವನ್ನು ಮಾಡಿ, ಅಂದರೆ ನೀವು ಈ ಗೋಧಿ ಪಾಯಸವನ್ನು ಮಾಡಬೇಕಂದ್ರೆ ನಿಮ್ಮ ವಯಸ್ಸು ಅಥವಾ ತೂಕ ಇದನ್ನು ನೀವು ಯಾವುದಕ್ಕಾದರೂ ಒಂದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಈ ಗೋಧಿ ಹಾಗೂ ಬೆಲ್ಲ ಮಿಶ್ರಣ ಬಂದು ನಿಮ್ಮ ಒಂದು ಏಜ್ಗಾದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ತೂಕವಾಗಿ ಇರಬೇಕು. ಇವೆರಡು ಭಾಗಕ್ಕೆ ಯಾವುದಕ್ಕಾದರೂ ಒಂದಕ್ಕೆ ಒಂದು ಸಮೀಪವಾಗಿ ಯಾವುದು ಇಷ್ಟ ಆಗುತ್ತೋ ಅದು ನೀವು ಒಂದು ತಿಳ್ಕೊಂಡು ಆ ಒಂದು ವಿಚಾರಕ್ಕೆ ಅಂದರೆ ಹಣಕಾಸಿನ ಒಂದು ನೋಡಿಕೊಂಡು ನೀವು ಒಂದು ಗೋಧಿಯ ಪಾಯಸವನ್ನು ದಾನವನ್ನು ಮಾಡಿದ್ದೆ ಆದರೆ ಈ ರವಿ ಗ್ರಹದಿಂದ ಆಗತಕ್ಕಂಥ ತೊಂದರೆಗಳನ್ನ 1 ವರ್ಷದಷ್ಟು ಕಾಪಾಡ್ಬೋದು. ಇದು ರಥಸಪ್ತಮಿ ದಿನ ನೀವು ಮಾಡಬೇಕಾದಂಥ ವಿಚಾರ ಆಗುತ್ತೆ. ಹಾಗಾಗಿ ಇದು ಇನ್ನೂ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ನಾನು ಮುಂದಿನ ವಿಚಾರಗಳಲ್ಲಿ ಕೆಲವೊಂದು ನನ್ನ ಒಂದು ವಿಡಿಯೋಗಳಲ್ಲಿ ಒಂದೊಂದೇ ಚಿಕ್ಕ ಒಂದು ಕಥೆಯ ರೂಪದಲ್ಲಿ ಏನಾಗುತ್ತೆ ಅನ್ನೋದಕ್ಕಂತ ನನ್ನ ಮುಂದಿನ ವಿಡಿಯೋಲೇ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ತಮಗೆ ಏನಾದ್ರು ಸೀಮಿತವಾಗಿ ಏನು ಕೇಳಬೇಕು ಅಂತ ಬಯಸಿರ್ತಾರೋ ಅದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲೋ ಅಥವಾ ನನ್ನ ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಮಾಡಿದರೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಹಾಗೂ ಒಂದು ಎಷ್ಟೋ ಜನರ ಒಂದು ಬೇಡಿಕೆಯ ಮೇಲೆಗೆ ಎಷ್ಟೋ ಒಬ್ಬರು ಕೇಳ್ಕೊಂಡಿದ್ದಾರೆ. ನಾವು ಒಂದು ಮುಂದಿನ ವಿಚಾರದಲ್ಲಿ ಒಂದು ಏನು ಈ ಸರ್ಕಾರದ ವಿಚಾರವನ್ನು ಬರುತ್ತೆ ಅಂದರೆ ಅದು ನಮ್ಮ ಒಂದು ಇರೋತಕ್ಕಂಥ ಜೀವನದ ಶೈಲಿ ಮೇಲೆ ಆ ವಿಡಿಯೋ ಅನ್ನೋದು ಬರುತ್ತೆ. ಹಾಗಾಗಿ ನನ್ನ ಮುಂದಿನ ವಿಡಿಯೋಲಿ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋ ಏನಾದ್ರು ತಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೀವೇನಾದ್ರು ಜಾತಕ ಅನ್ನೋದು ಕೇಳಬೇಕು ಅಂದರೆ ನನ್ನ ಈ ಮೇಲೆ ಬರತಕ್ಕಂಥ ನಂಬರಲ್ಲಿ ವಾಟ್ಸಪ್ ಮಾಡಿ ಅನ್ನುತ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.